ಚಾನಲ್ಗೆ ಸ್ವಾಗತ. ಇಲ್ಲೊಂದು ಸಂಸ್ಥೆ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಿದ್ದಾರೆ ನೋಡಬಹುದು. ಇದೊಂದು ಅನುದಾನಿತ ಪ್ರೌಢಶಾಲೆಯಾಗಿದೆ. ಈ ಶಾಲೆಯಲ್ಲಿ ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿಯನ್ನು ಕೂಡ ಮಾಡ್ಕೊಳ್ತಾರೆ. ಮೊದಲನೇದಾಗಿ ಶ್ರೀ BC ದೇಶಪಾಂಡೆ ಪ್ರೌಢಶಾಲೆ ಅಣ್ಣಿಗೇರಿ, ಇದು ಡಾಕ್ಟರ್ ಅಂಬೇಡ್ಕರ್ ಗುರುಕುಲ ಪ್ರಾಥಮಿಕ ಶಾಲೆ ಅಣ್ಣಿಗೇರಿ, ಇಲ್ಲಿ ಕೂಡ ತಾಲೂಕು ಅಣ್ಣಿಗೇರಿ, ಜಿಲ್ಲಾ ಧಾರವಾಡದಲ್ಲಿ ಇಲ್ಲಿ ಶಿಕ್ಷಕ ಮತ್ತು ಶಿಕ್ಷಕಿಯರು ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಈ ಸಂಸ್ಥೆಯು ಸರ್ಕಾರಿ ಆದೇಶ ಸಂಖ್ಯೆ 65/90 ಅಂದರೆ ಈ ಒಂದು ಸಂಸ್ಥೆಯು ಸರ್ಕಾರದ ಅನುದಾನಕ್ಕೆ ಒಳಪಟ್ಟಂತಹ ಒಂದು ಶಾಲೆಯಾಗಿದೆ. ಈ ಒಂದು ಶಾಲೆಯಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ ನೋಡ್ಬೋದು. ಮುಂದಿನಾಗಿ ಇಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ 7 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ. ಸಂಸ್ಥೆಯು PUC DED ಮತ್ತು TCH ಆದಂತಹ ಅಭ್ಯರ್ಥಿಗಳು ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ನಂತರ ಇಲ್ಲಿ ಕನ್ನಡ ಹುದ್ದೆಗೆ ನೇಮಕಾತಿ, ಅದು ಕೂಡ ಒಂದು ಹುದ್ದೆ, BA BEd ಆಗಿರಬೇಕು. ಇಂಗ್ಲಿಷ್ ಒಂದು ಹುದ್ದೆ, BA BEd ಇಂಗ್ಲಿಷ್ ಆಗಿರಬೇಕು. ಗಣಿತ ಒಂದು ಹುದ್ದೆ, BSc BEd ಆಗಿರಬೇಕು. ಹಿಂದಿ ಒಂದು ಹುದ್ದೆ, BA BEd ಇನ್ ಹಿಂದಿ ಆಗಿರಬೇಕು. ನಂತರ ಸಮಾಜ ಶಿಕ್ಷಕರ ಹುದ್ದೆಗೆ ನೇಮಕಾತಿ, ಅದು ಕೂಡ ಒಂದು ಹುದ್ದೆ, BA BEd ಆಗಿರಬೇಕು. ವಿಜ್ಞಾನ ಒಂದು ಹುದ್ದೆ, BSc BEd ಆಗಿರಬೇಕು. ದೈಹಿಕ ಶಿಕ್ಷಕರು ಒಂದು ಹುದ್ದೆ, CPET ಅಥವಾ BPEd ಆಗಿರಬೇಕು. ಈ ಸಂಸ್ಥೆಯಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಬೇಕಾದರೆ ನೀವು ಅಂದರೆ ಈ ಹಿಂದೆ ಅಂದರೆ 15/7/2010 ಪ್ರಕಟಣೆ ಮಾಡಿದ ಡಾಕ್ಟರ್ BR ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆ ವತಿ ನಡೆಯುತ್ತಿರುವ ಪ್ರಾಥಮಿಕ ಶಾಲೆ ಕರ್ನಾಟಕ ಸರ್ಕಾರದಿಂದ ಅನುಮತಿ ಪಡೆದು ಇದು ನಡೆಸುತ್ತಿರುವ ಒಂದು ಶಾಲೆಯಾಗಿದೆ. ಈ ಒಂದು ಶಾಲೆಗೆ ಡಾಕ್ಟರ್ BR ಅಂಬೇಡ್ಕರ್ ಗುರುಕುಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅಣ್ಣಿಗೇರಿ ಶಿಕ್ಷಕ ಮತ್ತು ಶಿಕ್ಷಕಿಯರು ಬೇಕಾಗಿದ್ದಾರೆ ಅಂತ ಇದೊಂದು ಅನುದಾನಿತ ಶಾಲೆಯಲ್ಲಿ ಶಿಕ್ಷಕ ಮತ್ತು ಶಿಕ್ಷಕರನ್ನು ಇವರು ಈಗಾಗಲೇ ನೇಮಕಾತಿಯನ್ನು ಮಾಡಿಕೊಂಡು ಮುಂದಿನ ಹಂತದಲ್ಲಿ ಸರ್ಕಾರದ ಆದೇಶ ಮೇರೆಗೆ ಎಲ್ಲರನ್ನು ಇವರು ತುಂಬಿಕೊಳ್ತಾ ಇದ್ದಾರೆ. ಇಚ್ಛೆಯುಳ್ಳವರು ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಮೂಲ ದಾಖಲಾತಿಗಳೊಂದಿಗೆ ನೀವೇ ಮಾಡಬೇಕು. ನೇರ ಸಂದರ್ಶನಕ್ಕೆ ಹಾಜರಾಗಬೇಕು. ದಿನಾಂಕ 17/5/2026 ಬೆಳಗ್ಗೆ 11 ಗಂಟೆಗೆ ಬರಲು ನೀವೇನು ಮಾಡಬೇಕು ಅಂದರೆ ಆ ಸಂಸ್ಥೆ ಒಂದು ಆವರಣಕ್ಕೆ ಹೋಗಬೇಕಾಗುತ್ತೆ. ಸ್ಥಳ ನೋಡಬಹುದು, ಪುರದೀಶ್ವರ ಗುಡಿ ಹತ್ತಿರ ಗುದ್ನೇಶ್ವರ ಮಠದ ಆವರಣ, ಹಳ್ಳಿಗೇರಿ ರೋಡ್, ಅಣ್ಣಿಗೇರಿ. ಪಿನ್ ಕೋಡ್ ನೋಡಬಹುದು 582201. ಈ ಸಂಸ್ಥೆ ಉಡಿಯಲ್ಲಿ ನೀವು ಮಾಡಬಹುದು, ಕಾರ್ಯ ಕೂಡ ನಿರ್ವಹಿಸಬಹುದು. ಆ ಸಂಸ್ಥೆಯಲ್ಲಿ ಅಧ್ಯಕ್ಷರು ಕೂಡ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನೀವು ನೋಡಬಹುದು, ಗಮನಿಸಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಶಿಕ್ಷಣ ಸಂಸ್ಥೆ ಬನ್ನೂರಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೆ. ಶಿಕ್ಷಣ ಸಂಸ್ಥೆಯಲ್ಲಿ ನೋಡಬಹುದು T. ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆಯಲ್ಲಿ ಈ ಸಂಸ್ಥೆ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಉಪನ್ಯಾಸಕರು ಮತ್ತು ಶಿಕ್ಷಕರ ಹುದ್ದೆಗೆ ಈ ಸಂಸ್ಥೆ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದೆ. ಕೂಡ ಕಾಲೇಜು ಉಪನ್ಯಾಸಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದೆ. ಅಲ್ಲಿ ಇಂಗ್ಲಿಷ್ ಉಪನ್ಯಾಸಕರು, ಇತಿಹಾಸ, ವ್ಯವಹಾರ ಅಧ್ಯಯನ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ. ನಂತರ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗೆ ಇದೊಂದು ಆಂಗ್ಲ ಮಾಧ್ಯಮ ಒಂದು ಶಾಲೆ ಆಗಿರುತ್ತೆ. ಇಲ್ಲಿ ಕೂಡ DED, BA BEd ಕನ್ನಡ, ಇಂಗ್ಲಿಷ್, ಹಿಂದಿ, BSc MSc ಬೇಡ ಅಂತ ಅಭ್ಯರ್ಥಿಗಳು. ಗಣಿತ ಶಿಕ್ಷಕರು, ವಿಜ್ಞಾನ, ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದೆ. ನಂತರ ದೈಹಿಕ ಶಿಕ್ಷಕರ ನೇಮಕಾತಿ. ನಂತರ ಇಲ್ಲಿ ಗುಮಾಸ್ತ ಹುದ್ದೆಗೆ ನೇಮಕಾತಿ. ದೈಹಿಕ ಶಿಕ್ಷಕ ಹುದ್ದೆಗೆ BPEd ಅಥವಾ MPEd ಆಗಿರಬೇಕು. ಗುಮಾಸ್ತ ಹುದ್ದೆಗೆ PUC ಅಥವಾ BA ಆಗಿರಬೇಕು. ವಾರ್ಡನ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. PUC BA ಅಥವಾ BSc MA ಅಥವಾ ಇಲ್ಲಿ BEd ಆಗಿರಬೇಕು. ನಂತರ ಶಾಲಾ ವಾಹನ ಚಾಲಕರು ಮತ್ತು ಸಹಾಯಕರು, ಇಲ್ಲಿ DL ಹೊಂದಿದ ಅಭ್ಯರ್ಥಿಗಳು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 5ನೇ ತರಗತಿಯ ಮತ್ತು PUC ವರೆಗೆ ಹಾಸ್ಟೆಲ್ ಸೌಲಭ್ಯ ಕೂಡ ಈ ಸಂಸ್ಥೆ ನೀಡ್ತಾ ಇದೆ. ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ ನೀವು. ಎಜುಕೇಷನ್ ಸೊಸೈಟಿ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಪ್ರಾಥಮಿಕ ಹೈಸ್ಕೂಲಲ್ಲಿ ನೇಮಕಾತಿ. ಈ ಒಂದು ಸಂಸ್ಥೆಯು ಸುಭಾಷ್ ನಗರ್, ದೇವರ ಗುಡಿಹಾಳ ರಸ್ತೆ, ಹಳೆ ಹುಬ್ಬಳ್ಳಿಯಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಪೂರ್ವ ಪ್ರಾಥಮಿಕ ಶಿಕ್ಷಕರನ್ನ ನೇಮಕಾತಿ. ಈ ಒಂದು ಹುದ್ದೆಗೆ PUC ಅಥವಾ ಯಾವುದೇ ಪದವಿ ಆಗಿರಬೇಕು, ಇಲ್ಲಾಂದ್ರೆ NTC ಮತ್ತು ಮಾಂಟೆಸರಿ ಮತ್ತು DED ಕೋರ್ಸ್ ಕೂಡ ಆಗಿರಬೇಕಾಗುತ್ತದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು BA BS ಆಗಿರಬೇಕು, ಇಲ್ಲಾಂದ್ರೆ TCS ಮತ್ತು DED ಆಗಿರಬೇಕು. ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಈ ಸಂಸ್ಥೆ ಮಾಡ್ಕೊಳ್ತಾ ಇದೆ. ಅಲ್ಲಿ ಕೂಡ ಕನ್ನಡ ಇಲ್ಲಿ MA BEd ಅಥವಾ BEd ಆಗಿರಬೇಕು. ಇಂಗ್ಲಿಷ್ ಶಿಕ್ಷಕರು BA MA ಅಥವಾ BA BEd ಆಗಿರಬೇಕು. ವಿಜ್ಞಾನ ಶಿಕ್ಷಕರು, ಗಣಿತ ಶಿಕ್ಷಕರು, ಸಾಮಾಜಿಕ ವಿಜ್ಞಾನ ಶಿಕ್ಷಕರು, ಕಂಪ್ಯೂಟರ್, ದೈಹಿಕ ಶಿಕ್ಷಣ ಶಿಕ್ಷಕರು, ಕ್ಲರ್ಕ್ ಹುದ್ದೆಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾರೆ. ಅನುಭವ ಹೊಂದಿದಂತಹ ಅಭ್ಯರ್ಥಿಗಳಿಗೆ ಇವರು ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ನಿಮ್ಮ ರೆಸ್ಯೂಮ್ ಅನ್ನು ಕೂಡ ಈ ಕೆಳಗಿನ ಒಂದು ವಾಟ್ಸಪ್ ನಂಬರ್ಗೆ ಅಥವಾ ಈ ಸಂಸ್ಥೆ ಒಂದು ಇಮೇಲ್ಗೆ ನೀವು ರವಾನಿಸಬೇಕಾಗುತ್ತದೆ. ಚುಂಚನಗಿರಿ ಮಹಾಸಂಸ್ಥಾನ ಮಠ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ 571811. ನುರಿತ
ಅಡುಗೆ ಭಟ್ಟರು ಬೇಕಾಗಿದ್ದಾರೆ ಅಂತ ಈ ಒಂದು ಸಂಸ್ಥೆ ಅಡಿಯಲ್ಲಿ ಶ್ರೀ ಮಠದ ಹಾಗೂ ವಸತಿ ನಿಲಯಗಳಲ್ಲಿ ಅಡುಗೆ ಮಾಡಲು ಮುಖ್ಯ ಅಡುಗೆಯವರು ಹಾಗೂ ಸಹಾಯಕ ಅಡುಗೆಯವರು ಬೇಕಾಗಿದ್ದಾರೆ ಅಂತೆ. ಉತ್ತಮ ವೇತನ ಕೂಡ ಈ ಸಂಸ್ಥೆ ನೀಡ್ತಾ ಇದೆ. ದಿನಾಂಕ 18/5/2026 ಬೆಳಗ್ಗೆ ಸಮಯ ಅಂದರೆ 10 ಗಂಟೆಗೆ ಶ್ರೀ ಮಠದ ವಿದ್ಯಾರ್ಥಿ ನಿಲಯ ಕಚೇರಿಗೆ ನೀವೇ ಮಾಡಬೇಕು, ಇಲ್ಲಿ ಹಾಜರಾಗಬೇಕು ಅಂದರೆ ಹಾಸ್ಟೆಲ್ ಆಫೀಸ್ಗೆ ನೀವೇ ಮಾಡಬೇಕು, ಸಂದರ್ಶನಕ್ಕೆ ಹೋಗಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕರೆ ಮಾಡಿಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ನೋಡಬಹುದು ವಿಷಯಗಳು ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಇಂಗ್ಲಿಷ್ ಹುದ್ದೆಗಳಿಗೆ ನೇಮಕಾತಿ. ಇಲ್ಲಿ ಸಿಲೆಬಸ್ ನೋಡಬಹುದು. CBSE ಮತ್ತು ಸ್ಟೇಟ್ ಬೋರ್ಡ್ ಸಿಲೆಬಸ್ಗೆ ನೀವು ಇಲ್ಲಿ ಬೋಧನೆ ಮಾಡಬೇಕಾಗುತ್ತದೆ. ಪಾರ್ಟ್ ಟೈಮ್ ಜಾಬ್ ಕೂಡ ನೀವು ಮಾಡಬಹುದು. ಈವ್ನಿಂಗ್ 5:30ರಿಂದ ನೈಟ್ 8 ಗಂಟೆ ಒಳಗೆ ನೀವೇ ಮಾಡಬೇಕಂದ್ರೆ ಈ ಮೇಲಿನ ಎಲ್ಲ ಸಬ್ಜೆಕ್ಟ್ಗಳಿಗೆ ನೀವು ಬೋಧನೆಯನ್ನು ಮಾಡಬೇಕಾಗುತ್ತದೆ. ಅರ್ಹತೆ BSc, MSc, B.Ed, M.Ed ಅಂತ ಅಭ್ಯರ್ಥಿ ಕನಿಷ್ಠ 5 ವರ್ಷವನ್ನು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ಗಳಿಗೆ ಅವರು ಮೊದಲ ಆದ್ಯತೆಯನ್ನು ಕೂಡ ನೀಡ್ತಾ ಇದ್ದಾರೆ. SS ಟ್ಯೂಷನ್ ತರಗತಿಗಳು MG ರಸ್ತೆ ನೋಡಬಹುದು, ಶಾಹುನಗರ, ಬೆಳಗಾವಿಯಲ್ಲಿ. ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಗಮನಿಸಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಹೈಸ್ಕೂಲಲ್ಲಿ ನೇಮಕಾತಿ. DC ಕಾಂಪೌಂಡ್ ಧಾರವಾಡದಲ್ಲಿ ಈ ಸಂಸ್ಥೆಯಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ವಾಂಟೆಡ್ ಟೀಚರ್ಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿದೆ, ಪ್ರೈಮರಿ ಮತ್ತು ಹೈಸ್ಕೂಲ್ಗಳಿದೆ. ಸಬ್ಜೆಕ್ಟ್ ನೋಡಬಹುದು, ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ಗಳಿಗೆ ನೇಮಕಾತಿ. ಈ ಒಂದು ಸಬ್ಜೆಕ್ಟ್ಗೆ ನೀವು BSc ಬೇಡ ಇಲ್ಲ ಅಂದ್ರೆ PCMCBನಲ್ಲಿ ನೀವು ಇಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತೆ. ನಂತರ ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ನೇಮಕಾತಿ, B.Ped ಅಥವಾ F.Ed ಆಗಿರಬೇಕು. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾದ್ರೆ ನಿಮ್ಮ ಎಲ್ಲ ಒಂದು ಶೈಕ್ಷಣಿಕ ದಾಖಲೆಗಳನ್ನು ಹಾರ್ಡ್ ಕಾಪಿ ಜೊತೆಗೆ ನೀವು ಇಲ್ಲಿ ಜೆರಾಕ್ಸ್ ಕಾಪಿಯನ್ನು ತೆಗೆದುಕೊಂಡು ನಿಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡನ್ನು ಕೂಡ ತೆಗೆದುಕೊಂಡು ನೀವೇ ಮಾಡಬೇಕಂದ್ರೆ 20/5/2026 ಒಳಗಾಗಿ ನೀವೇ ಮಾಡಬೇಕಂದ್ರೆ ಆ ಒಂದು ಸಂಸ್ಥೆಗೆ ನೀವೇ ಮಾಡಬೇಕಂದ್ರೆ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಫಾರ್ಗಿವ್ ಇಂಜಿನಿಯರಿಂಗ್ ಅಕಾಡೆಮಿಯಲ್ಲಿ ನೇಮಕಾತಿ. ಈ ಒಂದು ಸಂಸ್ಥೆಯು ಹುಬ್ಬಳ್ಳಿಯಲ್ಲಿ ಕಂಡು ಬರ್ತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ಈ ಒಂದು ಸಂಸ್ಥೆಯಲ್ಲಿ ಫ್ಯೂಚರ್ ಇಲ್ಲಿ ನೋಡಬಹುದು. ಫಾರ್ಗಿವ್ ಇಂಜಿನಿಯರಿಂಗ್ ಅಕಾಡೆಮಿಯಲ್ಲಿ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ವಿದ್ಯಾನಗರ ಹುಬ್ಬಳ್ಳಿಯಲ್ಲಿ ಕಂಡು ಬರ್ತಾ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆಯಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗೆ ನೀವು AICT ನಾರ್ಮ್ಸ್ ಪ್ರಕಾರ ನೀವು 10 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಾಗುತ್ತದೆ. ನಂತರ ಇಲ್ಲಿ ಪ್ರೋಗ್ರಾಮರ್, ಫೋರ್ಮೆನ್, ಇನ್ಸ್ಟ್ರಕ್ಟರ್ ಡಿಪಾರ್ಟ್ಮೆಂಟ್ ಆದ ECE, CSE, ಸಿವಿಲ್, ಮೆಕ್ಯಾನಿಕಲ್, AI, ML, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಒಂದು ಡಿಪಾರ್ಟ್ಮೆಂಟ್ಗಳ ನೇಮಕಾತಿ ಮಾಡ್ಕೊಳ್ತಾಯಿದ್ದಾರೆ. ಈ ಒಂದು ಹುದ್ದೆಗೆ ನೀವು ಬ್ಯಾಚುಲರ್ ಡಿಗ್ರಿ, ಡಿಪ್ಲೊಮೊ, ITI ಕೂಡ ಆಗಿರಬೇಕು. ನಂತರದಲ್ಲಿ ಸೀನಿಯರ್ ಅಕೌಂಟೆಂಟ್ ಮತ್ತು ಫೈನಾನ್ಸ್ ಆಫೀಸರ್ ಹುದ್ದೆಗೆ ನೇಮಕಾತಿ. ಒಂದು ಹುದ್ದೆಗೆ MCom, BCom ಆಗಿರಬೇಕು. ಜೊತೆಗೆ 2 ವರ್ಷದ ನೀವು ಯೂನಿವರ್ಸಿಟಿಯಲ್ಲಿ ಕೆಲಸವನ್ನು ಕೂಡ ಮಾಡಿರಬೇಕಾಗುತ್ತದೆ. ಅದೇ ರೀತಿಯಾಗಿ ಸಿವಿಲ್ ಇಂಜಿನಿಯರಿಂಗ್ ಹುದ್ದೆಗೆ ನೇಮಕಾತಿಯಲ್ಲಿ ಕೂಡ ನೀವು ಡಿಪ್ಲೊಮೊ, ITI ಆಗಿರಬೇಕು. ಜೊತೆಗೆ 10 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅಟೆಂಡರ್ ಹುದ್ದೆಗೆ ನೇಮಕಾತಿ 10th ಪಾಸ್ ಆಗಿರಬೇಕು. ರಿಸೆಪ್ಷನಿಸ್ಟ್ ಹುದ್ದೆಗೆ ನೇಮಕಾತಿ. ಲೇಡಿಗಳಿಗೆ ಇವರು ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಜೊತೆಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಬಗ್ಗೆ ಜ್ಞಾನ ಕೂಡ ನಿಮಗೆ ಇರಬೇಕಾಗುತ್ತದೆ. ಎಲಿಜಿಬಿಲಿಟಿ ನೋಡಬಹುದು. AICT ಒಂದು ಅರ್ಹತೆ ಹೊಂದಿರಬೇಕು. ನಿಮ್ಮ ಒಂದು ಇತ್ತೀಚಿನ ಬಯೋಡಾಟಾವನ್ನು ಆ ಸಂಸ್ಥೆ ಇಮೇಲ್ಗೆ ನೀವು 20/5/2026 ಒಳಗಾಗಿ ನೀವು ರವಾನಿಸಬೇಕು. ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ನಂಬರ್ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ವಿದ್ಯಾನಿಧಿ ರೆಸಿಡೆನ್ಸಿ ಸ್ಕೂಲಲ್ಲಿ ನೇಮಕಾತಿ. ಬಸವೇಶ್ವರ, ಹಳಿಯಾಳ್ ರೋಡ್ ನಿಯರ್ ಶಿವಳ್ಳಿ ಟೆಂಪಲ್, ಧಾರವಾಡದಲ್ಲಿ ಈ ಸಂಸ್ಥೆ ಕಂಡು ಬರ್ತಾ ಇದೆ. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಗಮನಿಸಬಹುದು. ಇಲ್ಲಿ ಕೂಡ ಹಲವಾರು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದೆ. ಇಂಗ್ಲಿಷ್ ನೋಡಬಹುದು. MA B.Ed ಆಗಿರಬೇಕು. 3 ಹುದ್ದೆಗೆ ನೇಮಕಾತಿ. ಮ್ಯಾಥ್ಸ್, BSc, MSc, B.Ed 3 ಹುದ್ದೆ. ವಾರ್ಡನ್ ಎನಿ ಡಿಗ್ರಿ B.Ed ಆಗಿರಬೇಕು 3 ಹುದ್ದೆ. ಲೇಡಿ ವಾರ್ಡನ್ಗಳಿಗೆ ಎನಿ ಡಿಗ್ರಿ B.Ed ಆಗಿರಬೇಕು 3 ಹುದ್ದೆಗೆ ನೇಮಕಾತಿ. ಸೆಕ್ಯೂರಿಟಿ ಗಾರ್ಡ್ಗಳಿಗೆ PUC ಆಗಿರಬೇಕು, ಅದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ ಸಂಸ್ಥೆಯು. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಇಂಗ್ಲಿಷ್ ಮೀಡಿಯಂನಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾದರೆ ನಿಮ್ಮ ಎಲ್ಲ ಒಂದು ಮಾರ್ಕ್ಸ್ ಕಾರ್ಡನ್ನು ನೀವು ಏನು ಮಾಡಬೇಕು, ಜೆರಾಕ್ಸ್ ತೆಗೆದುಕೊಂಡು ಆ ಸಂಸ್ಥೆಯ ಚೇರ್ಮನ್, ವಿದ್ಯಾನಿಧಿ ರೆಸಿಡೆನ್ಸಿ ಸ್ಕೂಲ್, ಹಳಿಯಾಳ್ ರೋಡ್, ಬಸವನಗರ, ಧಾರವಾಡ 580003 ನೀವು ದಿನಾಂಕ 25 ಮೇ 2026 ಒಳಗಾಗಿ ನೀವು ಮಾಡಬೇಕು. ಆ ಸಂಸ್ಥೆ ಇಮೇಲ್ಗೆ ನೀವು ಇದನ್ನು ರವಾನಿಸಬೇಕಾಗುತ್ತದೆ. ಅಟ್ರಾಕ್ಟಿವ್ ಸ್ಯಾಲರಿ ಮತ್ತು ಫುಡ್ ಮತ್ತು ಅಕೊಮಡೇಷನ್ ಕೂಡ ಇವರು ಈ ಸಂಸ್ಥೆ ನಿಮಗೆ ನೀಡುತ್ತಾ ಇದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದೆ ಸಂಸ್ಥೆಯು. ಇಲ್ಲಿ ನೋಡಬಹುದು ಇದೊಂದು ಕಾಂಟ್ರಾಕ್ಟರ್ ಬೇಸ್ ಜಾಬ್ ಆಗಿರುತ್ತದೆ. ಇಲ್ಲಿ ಕೂಡ ಅಸಿಸ್ಟೆಂಟ್ ಮ್ಯಾನೇಜರ್ ಎಲೆಕ್ಟ್ರಿಷಿಯನ್ 1 ಹುದ್ದೆ, ಅಸಿಸ್ಟೆಂಟ್ ಮ್ಯಾನೇಜರ್ ಮೆಕ್ಯಾನಿಕಲ್ 3 ಹುದ್ದೆಗೆ ನೇಮಕಾತಿ. ನಂತರ ವರ್ಕ್ಮ್ಯಾನ್ ಕೂಡ 1 ಹುದ್ದೆಗೆ ನೇಮಕಾತಿ. ಸ್ಟೋರ್ ಗ್ರೂಪ್ 2 ಹುದ್ದೆಗೆ ಸಂಸ್ಥೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಲಾಸ್ಟ್ ಅಪ್ಲಿಕೇಶನ್ 4 ಜೂನ್ 2026 ಒಳಗೆ ನೀವು ಮಾಡಬೇಕಂದ್ರೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತದೆ. ಕತ್ತಿವಾಳೆ ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ ನಿಪ್ಪಾಣಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದೆ. ಇಲ್ಲಿ ಕೂಡ ರಿಕ್ರೂಟ್ ನೋಟಿಸ್ ಕೂಡ ಇಲ್ಲಿ ಕೂಡ ಇಂಜಿನಿಯರಿಂಗ್ ಆ್ಯಂಡ್ PG ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಆ್ಯಸ್ ಪರ್ ದ AICT ಸ್ಟೇಟ್ ಗೌರ್ಮೆಂಟಿಂದ ಕೂಡ ಪಾಸ್ ಆಗಿರಬೇಕಾಗುತ್ತದೆ. ಇಲ್ಲಿ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ.
ಡಿಪಾರ್ಟ್ಮೆಂಟ್ ಅಂದರೆ CS ಆಗಿರ್ಬೋದು, AIML ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಮೆಕ್ಯಾನಿಕಲ್, ಸಿವಿಲ್ ಇಂಜಿನಿಯರ್ ಈ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಇವರು ಅಸಿಸ್ಟೆಂಟ್ ಪ್ರೊಫೆಸರ್ಗಳಿಗೆ ನೇಮಕಾತಿ ಮಾಡ್ಕೋತಾರೆ. ಅದೇ ರೀತಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಒಂದು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರನ್ನು ಕೂಡ ಈ ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಆ್ಯಸ್ ಪರ್ AICT ಪ್ರಕಾರ ಇಲ್ಲಿ ಕೂಡ ಸಿಸ್ಟಮ್ ಅಡ್ಮಿನ್, ಇನ್ಸ್ಟ್ರಕ್ಟರ್, ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಹಲವಾರು ಡಿಪಾರ್ಟ್ಮೆಂಟ್ಗಳು ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ನೋಡ್ಬೋದು ಡಿಪ್ಲೊಮಾ ಕ್ವಾಲಿಫಿಕೇಷನ್ ಆ್ಯಸ್ ಪರ್ ದ DTA ಕರ್ನಾಟಕ ವತಿಯಿಂದ ವಿದ್ಯಾರ್ಥಿ ಹೊಂದಿರಬೇಕು. ಅಲ್ಲಿ ಕೂಡ ಇವರು ಲೆಕ್ಚರ್ಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ನೋಡ್ಬೋದು ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಷನ್ಸ್ಗಳಿಗೆ ಲೆಕ್ಚರ್ಗಳ ನೇಮಕಾತಿ ಮತ್ತು ಇಲ್ಲಿ ಇನ್ಸ್ಟ್ರಕ್ಷರ್ಗಳು ಕೂಡ ಇಲ್ಲಿ ಮೆಕ್ಯಾನಿಕಲ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ಗಳಿಗೆ ಇವರು ಇನ್ಸ್ಟ್ರಕ್ಷರ್ಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ಲೇಸ್ಮೆಂಟ್ ಆಫೀಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಕೂಡ ನೇಮಕಾತಿ, ಅಲ್ಲಿ ಕೂಡ ಟ್ರೈನ್ಡ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರ್ ಹುದ್ದೆಗೆ ನೇಮಕಾತಿ, ಇಲ್ಲಿ PG ಆಗಿರಬೇಕು, ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿರಬೇಕಾಗುತ್ತದೆ. ನಂತರದಲ್ಲಿ ಅಕೌಂಟೆಂಟ್ ಆಫೀಸರ್ ಹುದ್ದೆಗೆ ನೇಮಕಾತಿ, ಒಂದು ಹುದ್ದೆಗೆ ನೀವು ಗ್ರ್ಯಾಜುಯೇಟ್ ವಿತ್ ಮಿನಿಮಮ್ ಅಂದರೆ 10 ವರ್ಷ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು, ನಾಲೆಜ್ ಇರಬೇಕು, ಇಲ್ಲಿ ಅದರ ಬಗ್ಗೆ ಜ್ಞಾನ ಇರಬೇಕು. ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ಸಂಸ್ಥೆ ನೀಡ್ತಾ ಇದೆ. ನೀವು ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ಅಂದರೆ ನೀವು ಸಹಾಯಕ ಪ್ರಾಧ್ಯಾಪಕರಾಗಬೇಕಾದರೆ ನೀವು ಈ ಕೆಳಗಿನ ಒಂದು ರೆಸ್ಯೂಮ್ಗೆ ನೀವು ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳು ಮತ್ತು ನಿಮ್ಮ ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಇಮೇಲ್ಗೆ ನೀವು ರವಾನಿಸಬೇಕಾಗುತ್ತದೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಸಂಪರ್ಕಿಸಬಹುದು. ಅಪ್ಲೈ ನೋಡ್ಬೋದು 24/5/2026 ಒಳಗಾಗಿ ನೀವು ಈ ಸಂಸ್ಥೆ ಒಂದು ಇಮೇಲ್ಗೆ ನೀವು ರವಾನಿಸಬೇಕಾಗುತ್ತದೆ. ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಈ ಒಂದು ಸಂಸ್ಥೆ ಬೆಳಗಾವಿಯಲ್ಲಿ ಕಂಡು ಬರ್ತಾ ಇದೆ. ಕೂಡ ಲೆಕ್ಚರ್ಸ್ಗಳ ನೇಮಕಾತಿ ಇದೊಂದು ಅನ್ಎಡೆಡ್ ಸಂಸ್ಥೆ ಆಗಿದೆ. PU ಡಿಗ್ರಿ ಕಾಲೇಜುಗಳಿಗೆ ಈ ಒಂದು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಹುದ್ದೆಗಳು ಬೆಳಗಾವಿ, ಧಾರವಾಡ, ಗದಗ, ಹಾವೇರಿಯಲ್ಲಿ ಈ ನೇಮಕಾತಿಗಳು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ದ ಪೋಸ್ಟ್ ದ ಲೆಕ್ಚರ್ಸ್ ಪೋಸ್ಟ್ಗಳಿಗೆ ನೇಮಕಾತಿ, ಅಲ್ಲಿ ಕೂಡ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಬಾಟ್ನಿ, ಝುವಾಲಜಿ, ಕಂಪ್ಯೂಟರ್ ಸೈನ್ಸ್ ಮತ್ತು ಸ್ಟ್ಯಾಟಿಕ್ಸ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕಾಮರ್ಸ್ ಸೆಕ್ಷನಲ್ಲಿ ಕೂಡ ಇಲ್ಲಿ ಕಾಮರ್ಸ್ ಆಗಿರ್ಬೋದು, ಎಕನಾಮಿಕ್ಸ್, ಸೋಷಾಲಜಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಹಿಂದಿ ಮತ್ತು ಇಂಗ್ಲೀಷ್ ಇಲ್ಲಿ ಟೀಚಿಂಗ್ಗಳಿಗೆ ಇವರು ಲೆಕ್ಚರ್ಸ್ಗಳನ್ನಾದರೆ ಉಪನ್ಯಾಸಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ನೋಡಬಹುದು MA, MCom, MSc, MCE, MTech ವಿತ್ 60% ನೀವು PGಯಲ್ಲಿ ಅಂಕಗಳನ್ನು ಪಡೆದಿರಬೇಕು. ಜೊತೆಗೆ ನೀಟ್ ಮತ್ತು JEE ಮತ್ತು CETಗಳಿಗೆ ಕೋಚಿಂಗ್ ಕೊಡಲು ನಿಮ್ಮಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾ ಇದ್ದಾರೆ. ನೆಟ್, ಸೆಟ್ ಮತ್ತು PhD ಆದಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ಕೂಡ ಈ ಸಂಸ್ಥೆ ನೀಡ್ತಾ ಇದೆ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಈ ಒಂದು ಹುದ್ದೆಗೆ ನೀವು MBA HR ಮಾರ್ಕೆಟ್ನಲ್ಲಿ ಜ್ಞಾನ ಹೊಂದಿರಬೇಕು, 2 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕಾಗುತ್ತದೆ. ಒಳ್ಳೆಯ ಸ್ಯಾಲ್ರಿ ಕೂಡ ಈ ಸಂಸ್ಥೆ ನೀಡ್ತಾ ಇದೆ. ಈ ಒಂದು ಸಂಸ್ಥೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾದ್ರೆ 22/5/2026 ಒಳಗಾಗಿ ನೀವು ಮಾಡಬೇಕಂದ್ರೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕು. ಇಲ್ಲಿ ನಿಮಗೆ ರಿಟರ್ನ್ ಟೆಸ್ಟ್ ಮತ್ತು ಡೆಮೋ ಕ್ಲಾಸ್ಗಳು ಇರ್ತಾವಂತೆ. ಈ ಒಂದು QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿದರೆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದರ ಮುಖಾಂತರ ನೀವು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತದೆ. ನಿಮ್ಮ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಕೂಡಲೇ ಅರ್ಜಿ ಕೂಡ ಸಲ್ಲಿಸಬಹುದು. ಕುಟುಂಬ ಕಲ್ಯಾಣ ಅಧಿಕಾರಿ ಕಚೇರಿ, ಲೋಕೋಪಕರಣ ಸಂಕೀರ್ಣ, ನೆಹರು ಮೈದಾನ ರಸ್ತೆ, ದಕ್ಷಿಣ ಕನ್ನಡ, ಮಂಗಳೂರಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಒಟ್ಟು 159 ಗ್ರೂಪ್ ಡಿ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊತಾರೆ. 15 ವಾಹನ ಚಾಲಕರು, 1 ಶುಶ್ರೂಷಕಿ ಮತ್ತು 1 ಗಣಕಯಂತ್ರ ಸಹಾಯಕರ ಸೇವೆ ನೋಂದಾಯಿತ. ಇಲ್ಲಿ ಹೊರ ಸಂಪನ್ಮೂಲ ಅಂದರೆ ಇವರು ಹೊರ ಸಂಪನ್ಮೂಲ ಏಜೆನ್ಸಿಗಳಿಂದ ಈ ಒಂದು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ನೀವು ಇಲ್ಲಿ ಹುದ್ದೆಗಳನ್ನು ನೋಡಿಕೊಂಡು ಅರ್ಜಿಗಳು ಸಲ್ಲಿಸಬಹುದು. ಗ್ರೂಪ್ 159 ಹುದ್ದೆ, ವಾಹನ ಚಾಲಕರು 15, ಶುಶ್ರೂಷಕಿ 1 ಹುದ್ದೆ, ಗಣಕಯಂತ್ರ ಸಹಾಯಕರು 1 ಹುದ್ದೆಗೆ ಇವರು ಹೊರಗುತ್ತಿಗೆ ಆಧಾರದ ಮೇಲೆ ಈ ಒಂದು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಯಾರಾದರೂ ಈ ಒಂದು ಟೆಂಡರನ್ನು ಕೂಡ ತಗೋಬಹುದು. ಆಸಕ್ತಿ ಇದ್ದವರು ಈ ಒಂದು ಟೆಂಡರ್ ತೆಗೆದುಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಪಬ್ಲಿಕ್ ರೆಸಿಡೆನ್ಸಿ ಸ್ಕೂಲ್ ವತಿಯಿಂದ ನೇಮಕಾತಿ, ಇದು ರಾಮಾಪುರ ರೋಡ್, ಸಿಂದಗಿ 5628 ಡಿಸ್ಟಿಕ್ ವಿಜಯಪುರದಲ್ಲಿ ನೇಮಕಾತಿ. ವಾಂಟೆಡ್ ಟೀಚರ್ಸ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಸಿಸ್ಟೆಂಟ್ ಟೀಚರ್ ಹುದ್ದೆಗೆ ನೇಮಕಾತಿಯಲ್ಲಿ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್ ಟೀಚರ್ಗೆ ನೇಮಕಾತಿ, BA, B.Ed ಮತ್ತು MA, B.Ed ಆಗಿರಬೇಕು. ನಂತರ ಫಿಸಿಕಲ್ ಎಜುಕೇಷನ್ ಟೀಚರ್ಗಳ ನೇಮಕಾತ B.Ped ಮತ್ತು M.Ped ಆಗಿರಬೇಕು. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಮೇ 2026ಕ್ಕೆ ಇವರು ನಿಮ್ಮ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಇಂಗ್ಲೀಷ್ನಲ್ಲಿ ಬೋಧನೆ ಮಾಡಬೇಕಾಗುತ್ತದೆ. ಫ್ರೀ ಒಂದು ಅಕಾಮಿಡೇಷನ್ ಫೀಸ್ ಕೂಡ ಇರ್ತಾ ಇದೆ, ಒಳ್ಳೆ ಸ್ಯಾಲ್ರಿ ಕೂಡ ಇರ್ತಾ ಇದ್ದಾರೆ. ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಬಸವೇಶ್ವರ ರೆಸಿಡೆನ್ಸಿಯಲ್ಲಿ ಕಾಂಪೋಸಿಟ್ PU ಕಾಲೇಜ್,
ವಿದ್ಯಾನಗರ ಕಲಬುರಗಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೆ ಸಂಸ್ಥೆಯು. ಈ ಸಂಸ್ಥೆಯಲ್ಲಿ ವಾಂಟೆಡ್ ಅಂದರೆ ನೀಟ್, ಡಬಲ್-JE, ಕರ್ನಾಟಕ CET ಲೆವೆಲ್ ಫ್ಯಾಕಲ್ಟಿಗಳಿಗೆ ಅಂದರೆ ಇಲ್ಲಿ ಬೋಧನೆ ಮಾಡಲು ಇಲ್ಲಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಹುದ್ದೆಗಳಿಗೆ ನೋಡಬಹುದು. ಕ್ವಾಲಿಫಿಕೇಶನ್ ದ ಕ್ಯಾಂಡಿಡೇಟ್ ಶೌಡ್ ಬಿ ಪೋಸ್ಟ್ಗಳನ್ನು ಇಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು, ಎಕ್ಸಲೆಂಟ್ ಟೀಚಿಂಗ್ ಇರಬೇಕು ಸಬ್ಜೆಕ್ಟ್ ಒಳಗೆ. ನಂತರ ಪ್ರಿಪೇರ್ ಸ್ಟಡಿ ಮೆಟೀರಿಯಲ್ ಅಂದರೆ ಬಿ ಅಪ್ಲೈ ಬೈ ಟು ಮೋಟಿವ್ ಅಂದರೆ ಇಲ್ಲಿ ನೀಟ್ಗೆ, ಡಬಲ್-JEಗೆ ಮತ್ತು ಕರ್ನಾಟಕ CETಗೆ ನೇಮ ಮಾಡಬೇಕಂದ್ರೆ ಇಲ್ಲಿ ಬೋಧನೆ ಮಾಡಬೇಕಾಗುತ್ತದೆ. ಒಳ್ಳೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಇಲ್ಲಿ ನೀಟ್ ಮತ್ತು JEಗೆ ಒಳ್ಳೆ ಸ್ಯಾಲ್ರಿ 12 ರಿಂದ 16 ಲ್ಯಾಕ್ಸ್ ಅಂದರೆ ಇಲ್ಲಿ ಒಂದು ವರ್ಷಕ್ಕೆ ಇವರು ಈ ಸ್ಯಾಲ್ರಿ ಕೂಡ ನಿಮಗೆ ಇರ್ತಾ ಇದ್ದಾರೆ. ಕರ್ನಾಟಕ CET ಮತ್ತು ಲೆವೆಲ್ಗೆ ಇವರು 6 ರಿಂದ 8 ಲ್ಯಾವರ್ಗೆ ನೀಡ್ತಾ ಇದ್ದಾರೆ. ಪ್ರೆಸ್ ಲೆಕ್ಚರ್ಸ್ಗಳಿಗೆ 2 ರಿಂದ 3 ಲಕ್ಷ ಕೂಡ ಇವರು ನೀಡ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾದರೆ ಹಾಸ್ಟೆಲ್ ಫೆಸಿಲಿಟಿ ಇಲ್ಲಿ ಸಿಂಗಲ್ ಟೀಚರ್ಸ್ಗೆ ಕೂಡ ಇವರು ನೀಡ್ತಾ ಇದ್ದಾರೆ. ಮತ್ತು FRO ಚಾರ್ಜಸ್ ಕೂಡ ನೀವು ಇಲ್ಲಿ ಕಟ್ಟಬೇಕಾಗುತ್ತದೆ. ಅಪ್ಲೈ ಅಂದರೆ 17/5/2026 ಒಳಗಾಗಿ ನೀವು ಈ ಕೆಳಗಿನ ಒಂದು ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕೂಡ ಸೆಂಡ್ ಮಾಡಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಇನ್ಸ್ಟಿಟ್ಯೂಟ್ ಆಫ್ ದ ಅಡ್ವಾನ್ಸ್ ಸ್ಟಡೀಸ್ RR ಇನ್ಸ್ಟಿಟ್ಯೂಟ್ ಆಫ್ ದ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವತಿಯಿಂದ ಇಲ್ಲಿ ಪ್ರಿನ್ಸಿಪಲ್ ಮತ್ತು ಡೀನ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ಪ್ರಿನ್ಸಿಪಲ್ ಮತ್ತು ಡೀನ್ ಹುದ್ದೆಗಳಿಗೆ ಈ ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾರೆ ಬೆಂಗಳೂರು ಒಂದು ಯೂನಿವರ್ಸಿಟಿಯಲ್ಲಿ. ಕ್ವಾಲಿಫಿಕೇಶನ್ ನೋಡ್ಬೋದು, ಫಸ್ಟ್ ಕ್ಲಾಸಲ್ಲಿ MBA ನೀವು ಇಲ್ಲಿ ಪಾಸ್ ಆಗಿರಬೇಕು, ಜೊತೆಗೆ PhD ಕೂಡ ಮಾಡಿರಬೇಕಾಗುತ್ತದೆ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ. ಎಕ್ಸ್ಪೀರಿಯನ್ಸ್ ಕೂಡ ಇವರು ಸಂಸ್ಥೆಯವರು ಕೇಳ್ತಾ ಇದ್ದಾರೆ. MBAನಲ್ಲಿ ನೀವು PhD ಮಾಡಿರಬೇಕು, 15 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಇಲ್ಲಿ ಪ್ರೊಫೆಸರ್ ಹುದ್ದೆಗೂ ಕೂಡ ಇವರು AICT ಒಂದು ರೂಲ್ ಪ್ರಕಾರ ಇವರು ನಿಮ್ಮನ್ನ ನೇಮಕಾತಿ ಮಾಡ್ಕೊಳ್ತಾ ಸಂಸ್ಥೆಯು. ಪೇ ಸ್ಕೇಲ್ ಕೂಡ ಇಲ್ಲಿ 7 ಪೇ ಸ್ಕೇಲ್ ಕೂಡ ನಿಮಗೆ ಇವರು ನೀಡ್ತಾ ಇದ್ದಾರೆ. ಹೆಡ್ ಕ್ವಾಲಿಟಿ ಇನ್ಶೂರೆನ್ಸ್ ಸೆಲ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಟ್ರೈನ್ ಮತ್ತು ಪ್ಲೇಸ್ಮೆಂಟ್ ಆಫೀಸರ್ ಹುದ್ದೆ ಕೂಡ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳು ಬಯೋಡಾಟಾವನ್ನು ಆ ಸಂಸ್ಥೆ ಒಂದು ಇಮೇಲ್ಗೆ ಈ ಕೂಡಲೇ ರವಾನಿಸಿಕೊಂಡು ಈ ಕೆಳಗಿನ ವಾಟ್ಸ್ಆ್ಯಪ್ ನಂಬರ್ಗೂ ಕೂಡ ನೀವು ಇಲ್ಲಿ ರವಾನಿಸಬಹುದು. ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಇನ್ಸ್ಟಿಟ್ಯೂಷನ್ ವತಿಯಿಂದ ನೇಮಕಾತಿ ಇಲ್ಲಿ ಕೂಡ ಟೀಚಿಂಗ್ ಪೋಸ್ಟ್ಗಳಿಗೆ ಅಂದರೆ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು PhD ಪ್ರೊಫೆಸರ್ ಮತ್ತು ಲೆಕ್ಚರ್ಸ್ಗಳಿಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾರೆ. ಮೊದಲನೇದಾಗಿ RR ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ. ಈ ಸಂಸ್ಥೆ ವತಿಯಿಂದ ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಹಲವಾರು ಶಿಕ್ಷಕ ಅಂದರೆ ಹಲವಾರು ಪ್ರಾಧ್ಯಾಪಕರನ್ನ, ಹಲವಾರು ಉಪನ್ಯಾಸಕರನ್ನ ಈ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ನೋಡ್ಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ನಂತರದಲ್ಲಿ RR ಕಾಲೇಜ್ ಇಲ್ಲಿ ಫಾರ್ಮಸಿ ಕೂಡ ಎಷ್ಟು ಹುದ್ದೆಗಳಿಗೆ ನೇಮಕಾತಿ. RR ಇನ್ಸ್ಟಿಟ್ಯೂಟ್ ಆಫ್ ದ ಮ್ಯಾನೇಜ್ಮೆಂಟ್ ಸ್ಟಡೀಸ್ಗೆ ಹುದ್ದೆಗೆ ನೇಮಕಾತಿ. RR ಇನ್ಸ್ಟಿಟ್ಯೂಟ್ ಆಫ್ ದ ಅಡ್ವಾನ್ಸ್ ಸ್ಟಡೀಸ್. ನಂತರ ಈ ರೀತಿಯಾಗಿ ಇಲ್ಲಿ ಇಷ್ಟೆಲ್ಲ ಹುದ್ದೆಗಳಿಗೆ ಈ ಸಂಸ್ಥೆ ಅರ್ಜಿ ಕೂಡ ಸಲ್ಲಿಸ್ತಾ ಇದೆ. ಲ್ಯಾಂಗ್ವೇಜ್ ಟೀಚರ್ಗಳಿಗೂ ಈ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತದೆ. ಹಾಸ್ಟೆಲ್ ವಾರ್ಡರ್ ಆಗಿರ್ಬೋದು, ಆಫೀಸ್ ಅಸಿಸ್ಟೆಂಟ್, ಅಡ್ಮಿನ್ ಅಸಿಸ್ಟೆಂಟ್, ಈ ರೀತಿಯಾಗಿ ಹಲವಾರು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಲವಾರು ಶಿಕ್ಷಕರನ್ನು, ಹಲವಾರು ಪ್ರಾಧ್ಯಾಪಕರನ್ನು, ಹಲವಾರು ಉಪನ್ಯಾಸಕರನ್ನ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದೊಂದು ಬೃಹತ್ ನೇಮಕಾತಿ ಅಂತ ಕೂಡ ನಾವು ಹೇಳ್ಬೋದು. ಅದೇ ರೀತಿ ಲ್ಯಾಂಗ್ವೇಜ್ ಟೀಚರ್ ಕನ್ನಡ, ಇಂಗ್ಲೀಷ್, ಹಿಂದಿ, ಸಂಸ್ಕೃತ, ಮಲಯಾಳಂ, ಫ್ರೆಂಚ್ ಭಾಷೆ ಕೂಡ ಇಲ್ಲಿ ಲ್ಯಾಂಗ್ವೇಜ್ ಟೀಚರ್ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಇಮೇಲ್ಗೆ ನೀವು ಕೂಡ ರವಾನಿಸಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಜಾಯಿನ್ ಯುವರ್ ಡೈನಾಮಿಕ್ ಟೀಮ್ ಮತ್ತು ಎಜುಕೇಟರ್ ಹುದ್ದೆಗೆ ನೇಮಕಾತಿ. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಕೆಲವೊಂದಿಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಸಂಸ್ಥೆಯು. ಇಲ್ಲಿ ಡೇ ಕೇರ್ ಟೀಚರ್ ಮತ್ತು ಪ್ರೈಮರಿ ಟೀಚರ್ ಆದಂಥ ಇಂಗ್ಲೀಷ್, ಸೋಷಿಯಲ್ ಸ್ಟಡೀಸ್, ಮ್ಯಾಥ್ಸ್, ಸೈನ್ಸ್, ಮಿಡಲ್ ಸ್ಕೂಲ್ ಟೀಚರ್ಗಳಿಗೆ ಕೂಡ ಅಲ್ಲಿ ಇಂಗ್ಲೀಷ್ ಆಗಿರೋ ಜಿಯೋಗ್ರಫಿ, ಹಿಸ್ಟ್ರಿ, ಸೆಕೆಂಡರಿ ಎಕ್ಸಾಮ್ಗೆ ಇಲ್ಲಿ ಸೆಕೆಂಡರಿ PUಗಳಿಗೆ ಜಿಯೋಗ್ರಫಿ ಮತ್ತು ಮೆಂಟರ್ ಮತ್ತು ರೋಬೋಟಿಕ್ ಟ್ರೈನರ್ಗಳಿಗೆ ನೇಮಕಾತಿ. ಮ್ಯಾಥ್ಸ್ ಲ್ಯಾಬ್ ಇನ್ಚಾರ್ಜ್ ಹುದ್ದೆಗೆ ನೇಮಕಾತಿ. ಸೈನ್ಸ್ ಲ್ಯಾಬ್ ಇನ್ಚಾರ್ಜ್ ಹುದ್ದೆಗೆ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರಪ್ಪ ಅಂದರೆ ಈ ಒಂದು ಹುದ್ದೆಗೆ ನೀವು ಗ್ರಾಜುಯೇಟ್ ಮತ್ತು ಪೋಸ್ಟ್ ಗ್ರಾಜುಯೇಟ್ ಆಗಿರಬೇಕು, ಜೊತೆಗೆ BEd ಕೂಡ ಆಗಿರಬೇಕಂತ ಹೇಳ್ತಾ ಇದ್ದಾರೆ. ಆಸಕ್ತಿ ಒಳಗಾಗುತ್ತೆ ಈ ಕೆಳಗಿನ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಿಕೊಂಡು ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಇದೇ ರೀತಿ ಉದ್ಯೋಗ ಮಾಹಿತಿಯಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.